ಫ್ರೆಂಡ್ಸ್, ಇದ್ಯಾಕೋ ತುಂಬ ಅಂದರೆ ತುಂಬ ಡೇಂಜರ್ ಆಗ್ತಿದೆ. ಡೇಂಜರ್ ಆಗೋ ಫೀಲ್ ನನಗೆ ಅನ್ನಿಸ್ತಿದೆ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಾನು ಏನಕ್ಕಪ್ಪ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಈ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಅದರಿಂದ ಆದರೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನ ಆದರೆ ನನಗೆ ನಾನು ಲಾಸ್ಟ್ ವಿಡಿಯೋ ಅಪ್ಲೋಡಲ್ಲಿ, ಬ್ರೋ ನೀವು ತುಂಬ ನರ್ವಸ್ ಇದ್ದೀರಾ ಮತ್ತು ತುಂಬ ಭಯ ಪಡ್ತಿದ್ದೀರಾ, ಅಷ್ಟೊಂದು ಆ್ಯಕ್ಟಿವ್ ಇಲ್ಲ, ಎಣ್ಣೆ ಹೊಡೆದಿದ್ದೀರಾ, ಏನಾದರೂ ಹ್ಯಾಬಿಟ್ ಯೂಸ್ ಮಾಡಿಕೊಂಡು ಹೋಗಿ ವೀಡಿಯೋ ಮಾಡಿ ನೋಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮನೆಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ. ಸುಮಾರು ಹತ್ರ 15 kg ಕಮ್ಮಿ ಆಗಿದ್ದೀನಿ ನಾನು. ಸೊ ನನ್ನ ಹೆಲ್ತ್ ಕಂಡೀಷನು ತುಂಬ ಅಂದರೆ ತುಂಬ ವರ್ಸ್ಟ್ ಆಗಿದೆ. ಸೊ ಇವಾಗ ಪರವಾಗಿಲ್ಲ, ನಾನು ಕರೆಕ್ಟಾಗಿದ್ದೀನಿ. ಸೊ ಮೇನ್ ಮ್ಯಾಟ್ರ್ ಬಂದ್ಬಿಟ್ಟು ಅದಲ್ಲ. ಸೊ ಅದು ಯಾರು ಏನೇ ಅಂದ್ಕೊಳ್ಳಿ, ಸೊ ನಾನೇನಂತ ನನಗೆ ಗೊತ್ತು. ಮತ್ತು ನಾನು ಸ್ಟಾರ್ಟಿಂಗಿಂದ ಫಾಲೋ ಬರ್ತಿರೋ ಅಂಥ ನನ್ನ ಜನರಿಗೆ ನಿಮಗೆ ಗೊತ್ತಿದೆ ನಾನೇನಂತ. ಸೊ ಅದು ನನ್ನ ಮೇನ್ ಮ್ಯಾಟ್ರಲ್ಲ. ಇವಾಗ ನಾನು ತಿಳಿಸ್ಬೇಕಾಗಿರೋ ವಿಷಯ ಏನಂತಂದರೆ, ಸೊ ಇವತ್ತು ಬಂದುಬಿಟ್ಟು ವೀಡಿಯೋ ಶೂಟ್ಗಾದರೆ ಹೋಗಿದ್ದೆ. ಸೊ ಇನ್ನೊಂದು ಅತಿ ಭಯಂಕರವಾದ ಲೊಕೇಶನು. ಸೊ ಇಲ್ಲಿ ಇರೋ ಅಂಥ ನನಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋ ಅಂಥ ಲೋಕಲ್ ಪರ್ಸನ್ ಏನಿದ್ದಾರೆ, ಅವ್ರ ಮನೆಗಾದರೆ ಹೋದರು, ನನ್ನನ್ನು ಕರೆದ್ರು. ಬಟ್ ನನಗೆ ಅಷ್ಟೊಂದು ಕಂಫರ್ಟಬಲ್ ಫೀಲ್ ಆಗೋಲ್ಲ. ಮತ್ತು ಇಂಟ್ರೋವರ್ಟ್ ಜಾಸ್ತಿ ನಾನು, ಅಂದರೆ ಒಂಥರ ಶೈ, ಆ ಥರ ನನಗೆ ಅಷ್ಟೊಂದು ಕಂಫರ್ಟಬಲ್ ಇರೋಲ್ಲ. ಸೊ ಅದಕ್ಕೋಸ್ಕರ ನಾನಾದರೆ ಒಂದು ರೂಮ್ ತೊಗೊಂಡು ರೂಮಲ್ಲಾದರೆ ಇದ್ದೀನಿ. ವೀಡಿಯೋ ಶೂಟ್ಗೆ ಹೋಗೋಕ್ಕಿಂತ ಮುಂಚೆನೇ ರೂಮ್ ಆದರೆ ನಾನು ಬುಕ್ ಮಾಡಿಕೊಂಡು ರೂಮ್ ತೊಗೊಂಡಿದ್ದೀನಿ. ಸೊ ವೀಡಿಯೋ ಶೂಟ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಟೈಮು 3:30 ಆಗಿದೆ ಫ್ರೆಂಡ್ಸ್. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳೋಣ, ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ರಿ. ಸೊ ರೆಸ್ಟ್ ತೊಗೊಳೋಣ ಅಂತಂದ್ಬಿಟ್ಟು ನಾನಾದರೆ ರೆಸ್ಟ್ ತೊಗೊಳೋ ಟೈಮಲ್ಲಿ ಏನಂತ ಗೊತ್ತಿಲ್ಲ, ನನಗೆ ನಡೀತಿರೋ ಅಂಥ ಇವಾಗ ಪ್ರೆಸೆಂಟ್ ಸಿಚುವೇಶನನ್ನು ನಿಮಗೆ ಓಪನಾಗಿ ನಾನು ತಿಳಿಸ್ತಾ ಇದ್ದೀನಿ. ರೂಮಲ್ಲಿ ನೋಡಿ, ನನ್ನ ಜೊತೆ ಯಾರೂ ಇಲ್ಲ ಫ್ರೆಂಡ್ಸ್. ನಾನೊಬ್ಬನೇ ಇರೋದು ರೂಮ್ ತೊಗೊಂಡು. ಸೊ ನನಗೆ ಕತ್ಲಲ್ಲಿ ಮಲಗಿ ಅಭ್ಯಾಸ, ಚಿಕ್ಕ ವಯಸ್ಸಿಂದ ಕತ್ಲಲ್ಲಿ ಮಲಗಬೇಕು. ಒಂಚೂರು ಲೈಟ್ ಇದ್ದರೂ ನನಗೆ ನಿದ್ದೆ ಬರೋಲ್ಲ. ಲೈಟ್ಸ್ ಎಲ್ಲ ಆಫ್ ಮಾಡಿಕೊಂಡು ಮಲಗಿದ್ದೀನಿ. ಬಟ್ ನನಗೇನೋ ಒಂದು ಮನಸ್ಸಿಗೆ ಫೀಲ್ ಆಗ್ತಿದೆ, ಈ ರೂಮಲ್ಲಿ ನಾನೊಬ್ಬನೇ ಇಲ್ಲ, ನನ್ನ ಜೊತೆ ಇನ್ನೊಬ್ಬರು ಇದ್ದಾರೆ, ನನ್ನ ಯಾರೋ ಅಬ್ಸರ್ವ್ ಮಾಡ್ತಿದ್ದಾರೆ, ಅಂದರೆ ನನ್ನ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ನನಗೇನೋ ಅನ್ನಕ್ಕೆ ಬರ್ತಿದ್ದಾರೆ ಅಂತಂದ್ಬಿಟ್ಟು ನನಗೆ ತುಂಬ ಅಂದರೆ ತುಂಬ ಕ್ಲಿಯರಾಗಿ ಅರ್ಥ ಆಗ್ತಿದೆ. ಏನೋ ಫ್ರೆಂಡ್ಸ್, ನನಗೆ ಏನಕ್ಕೆ ಈ ಥರ ನಡೀತಿದೆ ಅಂತ ಅರ್ಥ ಆಗ್ತಿಲ್ಲ. ಬಟ್ ಲೊಕೇಶನಲ್ಲಿ ಹೋಗಿ ಬಂದಾದಮೇಲೆ ಈ ಥರ ನಡೀತಿದೆ ಅಂತಂದರೆ ಮೇ ಬಿ ಏನೋ ತಿಳ್ಸೋಕ್ಕೋ ಇಲ್ಲಾಂದರೆ ಏನಾದರೂ ಮಾತಾಡೋಕ್ಕೋ. ಗೆಜ್ಜೆ ಸೌಂಡ್ ಬಂತು ಸೀರಿಯಸ್ ಆಗಿ ನೋಡಿ. ಸೌಂಡ್ ಬರ್ತಿದೆ. ಸೊ ನೋಡಿ, ಇಷ್ಟು ಜನರ ಮುಂದೆ ನಿಮ್ಮ ಹತ್ರ ಆದರೆ ನಾನು ತಿಳಿಸೋ ಅಂಥ ವಿಷಯ ಒಂದೇ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ನಾನೊಬ್ಬನೇ ಇದ್ದೀನಿ, ನನಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ. ಇನ್ನೊಂದು, ನಿಮಗೇನಾದರೂ ನನ್ನ ಹತ್ರ ಮಾತಾಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಬನ್ನಿ, ಮಾತಾಡೋಣ. ಸೌಂಡ್ ಕೇಳಿಸ್ತಿದೆ. ಸೀರಿಯಸ್ ಆಗಿ ಕೇಳಿಸ್ತಿದೆ ಫ್ರೆಂಡ್ಸ್, ಕೇಳಿಸ್ತಿದೆ 100% ಕೇಳಿಸ್ತಿದೆ.
ಸೊ ನೋಡಿ, ನಾನಾದರೆ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ ಫ್ರೆಂಡ್ಸ್. ವಾಯ್ಸ್ ಅಂತ ಕಳಿಸಿದೆ. ಸೊ ನಿಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ನಿಮಗೆ ಹೆಲ್ಪ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಸೊ ನನಗೆ ತೊಂದರೆ ಇಲ್ದಿರಂಗೆ, ನನ್ನ ಭಯಪಡಿಸ್ತಿರಂಗೆ ನೀವು ಕ್ಲಿಯರಾಗಿ ಕಳಿಸ್ತೀವಿ. ನೀವಾದರೆ ಬರ್ಬೋದು ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್ ಅಂತಿದ್ದೀನಿ. ಸೊ ನೀವಾದರೆ ಕೇಳಿಸ್ತಿದೆ. ಸೊ ಫ್ರೆಂಡ್ಸ್, ಇದ್ಯಾಕೋ ತುಂಬ ಅಂದರೆ ತುಂಬ ಡೇಂಜರ್ ಆಗ್ತಿದೆ. ಡೇಂಜರ್ ಆಗೋ ಫೀಲ್ ನನಗೆ ಅನ್ನಿಸ್ತಿದೆ. ಸೊ ಇರಲಿ, ನಾನು ಇದನ್ನು ಫೇಸ್ ಮಾಡ್ತೀನಿ. ನನಗೆ ನಂಬಿಕೆ ಇದೆ, ನನಗೇನೂ ಆಗಲ್ಲ. ಸೊ ಈ ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅನಿಸ್ತು. ಸೊ ಅದಕ್ಕೋಸ್ಕರ ಆದರೆ ಈ ವಿಡಿಯೋನ ಆದರೆ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ತುಂಬ ದಿನ ಆದಮೇಲೆ ವಿಡಿಯೋ ಇಟ್ಟರು ನನಗಾದರೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಅತಿ ಶೀಘ್ರದಲ್ಲಿ 200K ಸಬ್ಸ್ಕ್ರೈಬರ್ ನಮ್ಮ ಫ್ಯಾಮ್ಲಿ 200K ಜಸ್ಟ್ ಕಾಲ್ ಮೀ ರೇ ಫ್ಯಾಮ್ಲಿ ರೀಚ್ ಆಗಿರೋದಕ್ಕೆ ಸೆಲೆಬ್ರೇಷನ್ ಮಾಡೋಣ. ಸೊ ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಫ್ರೆಂಡ್ಸ್. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸೋದು. ಐ ಮೀನ್ ಇಟ್.